ಪ್ರಯತ್ನ ಆಗ್ತದೆ. ಈಗಾಗಲೇ ಬರಗಾಲ ಬೀಳ್ತದೆ, 6 ತಿಂಗಳೆಲ್ಲ ಸ್ಟೋರ್ ಮಾಡಿರಿ ಫುಡ್ ಅಂತ ಹೇಳುವಂಥ ಪ್ರಯತ್ನ ಆಗ್ತದೆ. ಅಂದರೆ ಒಂದು ವಾತಾವರಣ ನಿರ್ಮಾಣ ಮಾಡೋಂಥ ಪ್ರಯತ್ನ ಆಗ್ತದೆ. ಅದು ಕೇಂದ್ರ ಸರ್ಕಾರ ಇದನ್ನ ನಿಯಂತ್ರಣ ಮಾಡಬೇಕು, ಯಥಾಸ್ಥಿತಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ಬೇಕ್ರಿ ಅವರು. ಹೌದು, ಇದೇನು ಹೊಸದಲ್ಲ ರೀ. ಸುಮಾರು 2-3 ಹಿಂದಿನ ಚುನಾವಣೆ ಮುಗಿದ ತಕ್ಷಣ ಮತ್ತೆ ಬೆಲೆ ಏರಿಸಿದ್ದನ್ನು ನಾವು ನೋಡಿದ್ದೀವಿ ಈ ದೇಶದಲ್ಲಿ. ಸೊ ಅದು BJP ಅವರ ಒಂದು ಸ್ಟ್ರಾಟಜಿ. ಯಾವಾಗಲೂ ಚುನಾವಣೆ ಆದ ತಕ್ಷಣ ಮಾಡೇ ಮಾಡ್ತಾರೆ. ಯಾವುದ್ರೆ ಖಂಡಿತವಾಗಿ ಮಾಡ್ತಾರೆ, ಇದು ಹೊಸದಲ್ಲ. ಬೆಲೆ ನಿಯಂತ್ರಣ ಇಲ್ಲ. ಪೆಟ್ರೋಲ್ ಅಂತಿ ಅವ್ರಿಗೆ 6 ಮಂತ್ಗೆ ಒಂದು ಸಾರಿ ಹೆಚ್ಚು ಮಾಡ್ತಾನೆ ಇರ್ತಾರೆ. ಮತ್ತು ಈಗ ಇದು ನಮ್ಮ ವಿದ್ದ ನೆಪ ಇಟ್ಕೊಂಡು ಮತ್ತೆ ಮಾಡ್ತಿದ್ದಾರೆ. ಸರಿಗ ವಿದೇಶ ಪ್ರವಾಸ ಮಾಡ್ತಾರೆ ಮೋದಿ ಅವರು, ಎಲ್ಲ ಆಗುತ್ತೆ. ಭಾರತ ಮಾತ್ರ ಇಲ್ಲೇ ಉಳಿತಾ ಇದೆ, ಇನ್ನೂ ಹಿಂದೆ ಹೋಗ್ತಾ ಇದೆ ದೇಶದ ಜನರ ಆರ್ಥಿಕ ಸ್ಥಿತಿಗತಿ. ಹಿಂಗಾದ್ರೆ ಹೆಂಗೆ ಸರ್? ಚಿಂತೆ ಮಾಡಬೇಕು, ಅವ್ರ ಪಾರ್ಟಿಯವ್ರು ಚಿಂತನೆ ಮಾಡಬೇಕು. ಅಲ್ಲಿ ಸೀನಿಯರ್ಸ್ ಭಾಳಷ್ಟು ಇದ್ದಾರೆ. ಬರೀ ಪ್ರವಾಸ ಆಯಿತು, ಆದರೆ ಇದಕ್ಕೆ ಒಂದು ಕಾಯಕಲ್ಪ ಕೊಡಬೇಕು ಅನ್ನೋದು ಅವ್ರ ಪಕ್ಷದವ್ರು ಅದನ್ನು ಹೇಳಬೇಕು ಪ್ರಧಾನಮಂತ್ರಿ. ಯಾಕಂದ್ರೆ ಪಕ್ಷ ದೊಡ್ಡದು, ವ್ಯಕ್ತಿಗತ ಎಲ್ಲ ಪಕ್ಷ ಭಾಳ ದೊಡ್ಡದು. ಪಕ್ಷ ಅವ್ರಿಗೆ ಸಲಹೆ ಸೂಚನೆ ಕೊಡಬೇಕು, ಯಾವ ಥರ ದೇಶ ನಡೆಸಬೇಕು ಏನಂತ. ಅದ್ರ ಮಾತಾಡೋಲ್ಲ ಅವ್ರು, ಬೇರೆ ಏನೋ ಮಾತಾಡ್ತಾರೆ ಅವರು. ಇದ್ರ ಮಾತಾಡ್ಬೇಕಲ್ಲ. ಮತ್ತು ಅದೇ ನಾವು ಮಾಡಿದಾಗ ಹಿಂದೆ ಮನಮೋಹನ್ ಸಿದ್ದಾಗ ಏನೇನು ಹೇಳ್ಯಾರ ಅವರು. ಗ್ಯಾಸ್ ಒಂದು ಸ್ಮೃತಿ ಇರಾನಿ ಕೂತರು, ನಿರ್ಮಲಾ ಸೀತಾ ಇವರು ಕೂಡ ಹೇಳಿದರು ವಿರೋಧವಾಗಿ ಡಾಲರ್ ಬೀಳ್ತಾ ಇದೆ ಅದು ಇದಂತ. ಮತ್ತು ಈಗ ಎಲ್ಲಿದ್ದಾರೆ ಅವರು? ಅವ್ರು ಹೇಳಿದ್ದನ್ನು ಅವ್ರು ನೆನಪು ಮಾಡ್ಕೋಬೇಕು ಏನೇನು ಹೇಳಿದಾರಂತ. ಮಾಡ್ತಾರೆ ವಿರೋಧ ಪಕ್ಷದವ್ರು ಮಾಡೋರು. ರಾಹುಲ್ ಗಾಂಧಿ ಸಾಕಷ್ಟು ಸರಿ ಹೇಳಿದ್ದಾರೆ, ವಿರೋಧ ಪಕ್ಷದವ್ರು ಹೇಳಿದ್ದಾರೆ. ಮೊನ್ನೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವ್ರು ಹೇಳಿದ್ದಾರೆ, ಇದ್ರ ಬಗ್ಗೆ ಮಾತಾಡಿದ್ದಾರೆ. ಹೇಳುವಂಥ ಪ್ರಯತ್ನ ಮಾಡ್ತಾರೆ. ಅವ್ರು ತಿದ್ಕೊಳ್ಳೋದು ಅವ್ರ ಜವಾಬ್ದಾರಿ. ಮಠಕ್ಕೆ ಬಳಸ್ತಾರೆ, ಅರ್ಧಕ್ಕೆ ಬಿಟ್ಟು ಹೋಗ್ತಾರೆ. ಸೊ ಇವೆಲ್ಲ ಗತಿ ಏನು ಜನ ತೀರ್ಮಾನ ಮಾಡ್ಬೇಕ್ರಿ. ಬರುವಂಥ ಚುನಾವಣೆಯಲ್ಲಿ ಜನ ತೀರ್ಮಾನ ಮಾಡ್ಬೇಕಷ್ಟೇ. ಅದ್ರ ಬಗ್ಗೆ ಗಂಭೀರವಾಗಿರೋ ಆ್ಯಕ್ಟ್ ಮಾಡಬೇಕು ಕೇಂದ್ರ ಸರ್ಕಾರ. ಅದ್ರ ಬಗ್ಗೆ ಗಂಭೀರವಾಗಿ ಆ್ಯಕ್ಟ್ ಮಾಡಬೇಕು. ಗಮನಕ್ಕಿದೆ, ನಮ್ಮ ಗಮನಕ್ಕಿದೆ. ಅದು ಯಾವುದೇ ಅನುಮತಿ ಇಲ್ಲದೆ ಅವ್ರು ಟ್ರಾನ್ಸಾಕ್ಷನ್ ಮಾಡಿದಾರಂತ ಇದೆ. ಅದು ಮತ್ತು ಮೋರ್ ದೆನ್ 5 crore ಇದ್ರೆ ನ್ಯಾಚುರಲ್ ಆಗಿ ಅದು CIDಗೆ ವರ್ಗಾವಣೆ ಆಗಿದೆ 5 crores. ಸೊ ಇನ್ನು CID ಅವರು ತನಿಖೆ ಮಾಡಿ ಅದರಲ್ಲಿ ಏನೇನು ಲೋಪದೋಷ ಇದೆ, ಯಾವ ಪರ್ಮಿಷನ್ ಇದೆ, ಯಾವುದು ಇಲ್ಲ, ಅಷ್ಟೆಲ್ಲ ಹೇಳಿದಂಗೆ ಅಷ್ಟು ಸಾವಿರಾರು ಕೋಟಿ ಇದೆ ಅದರಲ್ಲಿ. ಇದೆಲ್ಲ ತನಿಖೆ ಮಾಡಲಿಕ್ಕೆ ಒಂದೇ ದಿವಸದಲ್ಲಿ ಆಗೋಲ್ಲ. ಸೊ ತನಿಖೆ ಮಾಡಿ ಮುಂದಿನ ಸ್ಟೆಪ್ ತಗೋತಾರೆ. ಅದೇ ನೋಡ್ಬೇಕ್ರೆ. ಇನ್ನು CID ಅವರು ತನಿಖೆ ಆದಾಗ ಅಲ್ಲಿ ಯಾರ ಹೆಸರಿದೆ, ಯಾರು ಅವ್ರಿಗೆ ದುಡ್ಡು ಇಟ್ಟಿದ್ದಾರೆ, ಅವಾಗ ಪ್ರಾರಂಭ ಆಗೋದ್ರಿ ಇದು. ಅಲ್ಲ, ಇದ್ದೇ ಇದೆ ಅಂತ ಭಾಳಷ್ಟು ಇದೆ. ಮೋಸ ಮಾಡಲಿಕ್ಕೆ 1 ತಿಂಗಳಲ್ಲಿ ಡಬಲ್ ಕೊಡ್ತೀವಿ, ವರ್ಷದಲ್ಲಿ ಡಬಲ್ ಕೊಡ್ತೀವಿ ಅನ್ನೋ ಮಂದಿ ಇದ್ದಾರೆ. ಅಂತ ಗೊತ್ತಾದ ತಕ್ಷಣ ಪೊಲೀಸರಿಗೆ ಗಮನಕ್ಕೆ ತರಬೇಕು. ಸರ್, ಇದೊಂದು ರಾಜಕೀಯ ಪ್ರೇರಿತ ಅನ್ನುವಂಥದ್ದನ್ನು ಕೂಡ ಕೆಲವೊಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾರೆ. ಇಂಥ ಪ್ರಕರಣದಲ್ಲಿ ರಾಜಕೀಯ ಯಾರು ಮಾಡ್ತಾರೆ? ಯಾರು ಮಾಡೋರು? ರಾಜಕೀಯ ಮಾಡೋರು ಅದಕ್ಕೆ ಹೇಳಿಲ್ಲ. ಹೇಳೋರು ಅಂತ ಅವ್ರು ಹೇಳೋರು, ಅವ್ರಿಗೆ ನೋ ಲಿಮಿಟಾ. ಬೆಳಗಾವಿಯಲ್ಲಿ ಏನಾದರೂ ಕೂಡ ಅದಕ್ಕೊಂದು ರಾಜಕೀಯ ಅಂತ ಹೇಳಿಬಿಡ್ತಾರೆ. ಇಷ್ಟೆಲ್ಲ ದೊಡ್ಡ ಹಗರಣ ಆಗಿದೆ, ಅದ್ರಲ್ಲಿ ರಾಜಕೀಯ ಪ್ರಶ್ನೆ ಇರಲ್ಲ. ಹೌದು, ಅದರಿಂದ ಇದಾಯ್ತು. ಅದು ಅವ್ನು ಮಾಡುವಂಥ ಭಾಷೆನ ರಾಜಕೀಯ ವ್ಯಕ್ತಿಗಳಿಗೆ ಥ್ರೆಟ್ ಕೊಡುವಂಥ ಮಾತಾಡೋದಂದ್ರೆ ಇದು ಉದ್ಭವ ಆಯಿತು. ಆಮ್ಯಾಗ ಅದು ಒಂದು ನೋಡ್ಲಿಕ್ಕೆ ಹೋಗಿ 2 ಸಿಕ್ತು, 2 ಹೋಗಿ 3 ಸಿಕ್ತು, ಹಂಗಾಯ್ತು. ಅದಷ್ಟೇ. CID ಅವ್ರು ಮಾಡ್ತಾರೆ, ತನಿಖೆ ಮಾಡ್ತಾರೆ. ಇಲ್ಲ, ಈಗಂತಿ ಮಾಡಿದಾಗ ಅದು ಇಲ್ಲಿಗೆಲ್ಲ ಆಗಿದೆ ಅಂತ ಅವ್ರು ಹೇಳ್ತಾರೆ ಅಧಿಕಾರಿಗಳು. ಇನ್ನು ಮುಂದಿನೆಲ್ಲ CID ಅವ್ರಿಗೆ ಬಿಟ್ಟಾರ. CID ಅವರು ತನಿಖೆ ಮಾಡ್ರಿ. ಇಲ್ಲ, ಇಲ್ಲ, ಸಾಕಷ್ಟಕ್ಕೆ ಮಾಡಿದ್ದಾರೆ. ಮಾಡಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ಸುಮಾರನ್ನು ಒಳ್ಳೆ ರೀತಿ ಮಾಡಿದ್ದಾರೆ. ಇದು ಕೂಡ ನ್ಯಾಚುರಲ್ ಆಗಿ 5 ಕೋಟಿ ಅಬೌವ್ ಇರೋದ್ರಿಂದ ನ್ಯಾಚುರಲ್ ಆಗಿ ಇದು CIDಗೆ ಹೋಗ್ತಾರೆ. ಅವರೇ ಮಾಡಬೇಕು. 35,000 ಜನ ಅದರಲ್ಲಿ ಹೂಡಿಕೆ ಮಾಡಿದ್ದಾರೆ ಅನ್ನುವಂಥದ್ದು. ಇಲ್ಲ, ಪ್ರಾಥಮಿಕ ಅಂತ ಹೇಳಿದಾರೆ, ಗೊತ್ತಿಲ್ಲ ಎಷ್ಟಿದೆ ಎಕ್ಸಾಕ್ಟ್ಲಿ. ಅದೇ 1-2 ದಿವಸದಲ್ಲಿ ಹುಡುಕ್ಲಿಕ್ಕೆ ಆಗೋಲ್ಲ ಎಷ್ಟಿದಾರಂತ. ಸೊ ಅದು ಆಗಿದ್ದಂತೆ ನಿಜ, ಪ್ರಶ್ನೆ ಇಲ್ಲ.
ಜಾಸ್ತಿ ಇಂಟ್ರೆಸ್ಟ್ ಕೊಡೋಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ಇವ್ರು ಹೆಂಗೆ ಕೊಡ್ತಾ ಇದ್ದಾರೆ ಇವೆಲ್ಲ ತನಿಖೆ ಆಗಬೇಕಲ್ಲ. 10 ಲಕ್ಷಕ್ಕೆ 3 ಲಕ್ಷ 3,000 4,000 ಪ್ರತಿ ತಿಂಗಳ ಕೊಡ್ತಾರೆ ಅಂತಾರೆ. ಇದನ್ನ ಚೆಕ್ ಮಾಡಬೇಕು. ಸರ್ ಬೆಳಗಾವಿಗೆ ಸರ್ IGP ಸಂದೀಪ್ ಪಾಟೀಲ್ ಅವರು ಜಾಯ್ನ್ ಆಗಬೇಕಾಗಿತ್ತು ಸರ್. ಏನಾದರೂ ಸರ್ಕಾರ ತಡೆ ಹಿಡಿದಿದೆ ಸರ್ ಅವ್ರ ಆದೇಶಕ್ಕೆ ಅಥವಾ ಬಂದು ಜಾಯ್ನ್ ಆಗ್ತಾರೆ ಎಲ್ಲ ಬರ್ತಾರೆ ಬಂದಾಗ. ಸರ್ ಇತ್ತೀಚೆಗೆ ಬೆಳಗಾವಿ ಮಹಾನಗರ ಪಾಲಿಕೆ ಸಭೆ ಆಯಿತು. ಬೆಳಗಾವಿ ಕರ್ನಾಟಕದ್ದು ಅಂತೇಳಿ ಠರಾವ್ ತೊಗೊಳಕ್ಕೆ ಅವರು ಹಿಂದೇಟ್ ಆಗ್ತಾ ಇದ್ದಾರೆ. ಅದಕ್ಕೆ ಏನಾದರೂ ಬಂದಿದೆ ಸರ್ ಇದು ಏನೋ ವಿಚಾರ? ಸರ್ಕಾರದ ಅಭಿಪ್ರಾಯವನ್ನು ಕೇಳಿದ್ದಾರೆ ಸರ್. ಹ್ಞೂ 2005ರಲ್ಲಿ ಬೆಳಗಾವಿ ಮಹಾರಾಷ್ಟ್ರ ಸೇರಿಸಬೇಕು ಅಂತ ಠರಾವ್ ಮಾಡಿದಾಗ ಕೂಡ ಸುಪ್ರೀಂ ಕೋರ್ಟ್ನ ಪ್ರಕರಣ ಇತ್ತು. ಇದು ಕೂಡ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಆದರೆ ಕಾನೂನಿನ ತೊಡಕನ್ನ ಹೇಳಿ ಸರ್ಕಾರದ ಅಭಿಪ್ರಾಯ ಕೇಳ್ತೀವಿ ಅಂತ ವಸ್ತುಗಳನ್ನು ಸ್ವೀಕಾರ ಮಾಡಿದ್ದಾರೆ ಸರ್. ನೋಡಿ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಡಿ ಸಿ ಅವ್ರಿಗೆ ಕೇಳ್ತೀವಿ. ಡಿ ಸಿ ಅವ್ರಿಗೆ ನೋಡ್ಲಿಕ್ಕೆ ಕೇಳ್ತೀವಿ ಏನಾಗಿದೆ. ಡಿ ಸಿ ಅವ್ರಿಗೆ ಕೇಳ್ತೀವಿ. ಸರ್ ಬೆಳಗಾವಿಯಲ್ಲಿ ಮುಂದಿನ CM DKC ಅನ್ನು ಬ್ಯಾನರ್ಗಳು ರಾರಾಯಿಸ್ತಾ ಇದ್ರು. ಹೋದ ಸಲನೂ ಇತ್ತು ಅದ. ಲಾಸ್ಟ್ ಟೈಮು ಇತ್ತು ಅದು. ಹೊಸದೇನು ಲಾಸ್ಟ್ ಟೈಮ್ ಇತ್ತು ಅದು. ಈ ವರ್ಷ ಈಗ ಅದು ಬಹುಶಃ ಹಳಿದಿರ್ಬೇಕ್ರೆ ಹೊಸದಿದ್ದಾವೆ. ಈಗ ಮೊನ್ನೆ ಬರ್ತಾರೆ ಆಗಿದ್ದಾರೆ. ಹೋದ ಸಲನೂ ನೀವು ಎಡವಟ್ಟು ಅಂತ ಕೊಟ್ಟಿರಿ. ಈಗೂ ಮತ್ತು ಸೇಮ್ ಆಯ್ತು ಅಷ್ಟೇ. ಹೊಸದೇನು ಭಾಳ ಕಡೆ ಆಗಿದ್ದಾರೆ ಸರ್. ಅವ್ರವ್ರ ಅಭಿಮಾನಿಗಳು ಹಾಕಕ್ಕೆ ಏನು ಯಾರು ರಿಸ್ಟ್ರಿಕ್ಷನ್ ಇಲ್ಲ. ಹಾಕ್ಬೋದು. ಅದಕ್ಕೆ ಅವ್ರ ಕ್ಯಾಂಪೇನ್ ಮಾಡ್ತಾ ನಮ್ಮವ್ರು ಹಾಕ್ತಾರೆ, ಅವ್ರು ಹಾಕ್ತಾರೆ, ಮತ್ತೆ ಯಾರು ಹಾಕ್ತಾರೆ. ಅದು ಹಾಕ್ಲಿಕ್ಕೇನು ನಿರ್ಬಂಧ ಏನಿಲ್ಲ. ಅವ್ರು ಹಾಕೋರಿಗೇನು ನಿರ್ಬಂಧ ಮಾಡ್ಲಿಕ್ಕೆ ಆಗೋಲ್ಲ. ಸರ್ ಯಾವಾಗ ಸರ್ CM ಬದಲಾವಣೆ ಯಾವಾಗ ಸರ್? ಈಗ ಮತ್ತೆ ಏನಂದ್ರೆ ಸಾಕಷ್ಟು ಚಟುವಟಿಕೆಗಳು ಬದಲಾವಣೆ ಅಂತ ಯಾರು ಹೇಳ್ಯಾರ ನಿಮ್ಗೆ? ಸರ್ ಚರ್ಚೆಗಳು ಇರುವಂಥದ್ದು. ಗೊಂದಲ ಅಂತೇಳಿ ಗೊಂದಲ ಪರಿಹಾರ. ಬದಲಾವಣೆ ಆಯ್ತಂದ್ರೆ CM ಚುನಾವಣೆ ಬದಲಾವಣೆ ಅಂತ ಎಲ್ಲಿ ಇದು ಇಲ್ಲ. ಶಾಸಕರು ಬದಲಾವಣೆ ಆದರೆ ಇಲ್ಲೇ ಇದಾರೆ ಅಂತ ಹೇಳ್ತಾರೆ ಸರ್. ಇಲ್ಲ ಕೇರಳದ ಮುಗಿದಿದೆ ಸರ್. ಇವಾಗ ಕರ್ನಾಟಕದ ಯಾವಾಗ ಬಗ್ಗೆ ಆಯ್ತು. ಈಗ ಇಮಿಡಿಯೇಟ್ ಕರಿಬೇಕಂತ ನಾವು ಒತ್ತಾಯ ಮಾಡ್ತಿದ್ವಿ. ನೋಡೋಣ. ಥ್ಯಾಂಕ್ ಯು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.